ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ಸೊ ನಾನಿವತ್ತು ನಿಮಗೆ ಒಂದು ಬೆಸ್ಟ್ ರೆಸಿಪಿನ ಹೇಳ್ತಾ ಇದ್ದೀನಿ. ಲೇಟರ್ ಆನ್ ನೀವೆಲ್ಲರೂ ನನಗೆ ಥ್ಯಾಂಕ್ ಯು ಅಂತ ಹೇಳ್ತೀರಾ. ನಿಮ್ಗೆಲ್ರಿಗೂ ಗೊತ್ತಿದೆ, ಬಿಟರ್ ಗಾರ್ಡ್ ಅಂದರೆ ಹಾಗಲಕಾಯಿ ಶುಗರ್ ಇರೋರಿಗೆ ಅಥವಾ ಇಲ್ಲದೆ ಇರೋರಿಗೆ ತುಂಬಾ ಒಂದು ಹೆಲ್ದಿ ಲೈಫ್ ಸ್ಟೈಲಲ್ಲಿ ದೊಡ್ಡ ರೋಲ್ನ ಪ್ಲೇ ಮಾಡುತ್ತೆ. ಹೌದು ಅಲ್ವೋ? ಸೊ ಇದನ್ನು ನಾವು ಎಣ್ಣೆ ಇಲ್ಲದೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟು ನೀವಿಲ್ಲಿ ಕಬ್ಬಿಣದ್ದು ಒಂದು ತವಾ ತೊಗೋಬೇಕು. ಯಾಕೆ ಕಬ್ಬಿಣದ ತವಾ ತೊಗೋಬೇಕು ಅಂದರೆ ಅದು ಎಣ್ಣೆ ಹಿಡಿಯಲ್ಲ, ಮತ್ತು ಕಬ್ಬಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ನಮಗೆ ಬೆನಿಫಿಟ್ಸ್ಗಳು ಸಿಗುತ್ತೆ. ನಾನು ಈ ಕಬ್ಬಿನ ತವಾನ ನಮ್ಮ ಹಳ್ಳಿಯಲ್ಲಿ ತೊಗೊಂಬಂದಿದ್ದು. ನಾವು ಅಲ್ಲೆಲ್ಲ ರೊಟ್ಟಿ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ತಳ ಯಾವುದೇ ಕಾರಣಕ್ಕೂ ಹಿಡಿಯಲ್ಲ. ಸೊ ನೀವಿಲ್ಲಿ ಹಾಗಲಕಾಯಿನ ಏನು ಮಾಡಬೇಕಂದ್ರೆ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ನಿಮಗೆ ಬೇಕಾಗಿರೋ ಶೇಪಲ್ಲಿ ಅದನ್ನ ಕಟ್ ಮಾಡ್ಕೊಳ್ಳಿ. ಸೊ ತವಾ ಕಾದ್ಮೇಲೆ ಅಂದರೆ ಬಿಸಿಯಾಗಿ ಸ್ವಲ್ಪ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಹಾಗಲಕಾಯಿನ ಅದರಲ್ಲಿ ಹಾಕಿ ಒಂದು 2-3 ಸೆಕೆಂಡ್ ಅದನ್ನು ಬಾಡಿಸ್ಕೊಳ್ಳಿ. ಅದಾದಮೇಲೆ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹಾಗಲಕಾಯಿ ಆಟೋಮೆಟಿಕ್ಕಾಗಿ ನೀರು ಬಿಡುತ್ತೆ. ಹಾಗಲಕಾಯಿನ ನೀವು ಬೇಯಿಸ್ಕೊಳ್ಳೋಕ್ಕೆ ನೀರು ಅಥವಾ ಯಾವುದೇ ರೀತಿಯಾದಂಥ ಎಣ್ಣೆನೂ ಬಳಸುವಂಥ ಇಲ್ಲಿ ಅವಶ್ಯಕತೆ ಇರಲ್ಲ. ಸೊ ಸ್ವಲ್ಪ ಹೊತ್ತು ಮುಚ್ಚೋದು ತೆಗೆಯೋದು ಈ ಥರ ಕೈ ಅಳ್ಳಾಡಿಸ್ತಾ ಇರೋದ್ರಿಂದ ತಳ ಹಿಡಿಯಲ್ಲ. ಇನ್ನು ನಮಗೆಲ್ಲ ಗೊತ್ತಿದೆ ಹಾಗಲಕಾಯಿ ಏನು ಮಾಡುತ್ತೆ, ನಮ್ಮ ರಕ್ತದಲ್ಲಿರುವಂಥ ಸಕ್ಕರೆನ ನಿಯಂತ್ರಿಸುತ್ತೆ. ಇನ್ಸುಲಿನ್ ಸೆನ್ಸಿಟಿವ್ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಪ್ಲಸ್ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಒಳ್ಳೆಯದು. ಯಾರಾದರೂ ನೀವೇನಾದರೂ ಇಮ್ಯೂನ್ ಸಿಸ್ಟಮ್ನ ಬಿಲ್ಡಪ್ ಮಾಡ್ಕೋಬೇಕಂತಿದ್ರೆ ಅವ್ರಿಗೆ, ಮತ್ತು ಗ್ಲೈಸೆಮಿಕ್ ಇದರಲ್ಲಿ ಇಲ್ಲದೆ ಇರೋದ್ರಿಂದ 100% ಶುಗರ್ ಇರೋರಿಗೆ ಇದೊಂದು ಒಳ್ಳೆ ಇದು. ಮತ್ತು ಯಾರಿಗೆಲ್ಲ ಲಿಪಿಡ್ ಪ್ರೊಫೈಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆ, ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು, ನಮಗೆ ಪೋಷಕಾಂಶಗಳು, ಖನಿಜಗಳು, ಜೀವಸತ್ವಗಳು ಸಿಗ್ತಾ ಇಲ್ಲ ಅನ್ನೋರು ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಒಳ್ಳೆಯಾದಂಥ ಪೋಷಕಾಂಶಗಳು ನಿಮಗೆ ಸಿಗುತ್ತೆ. ಸ್ಪೆಷಲಿ ಈ ಶುಗರ್ ಇರೋರ್ಗೆ ಏನಿರುತ್ತೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಕಡಿಮೆ ಮಾಡಲೇಬೇಕು. ಸೊ ಅದಕ್ಕೆ ಡೈಲಿ ನಾವು ಹಾಗಲಕಾಯಿನ ಯೂಸ್ ಮಾಡೋದ್ರಿಂದ ಒಳ್ಳೆ ಆರೋಗ್ಯಕರವಾದಂಥ ಜೀವನನ ನಾವು ಇಲ್ಲಿ ಮಾಡ್ಬೋದು. ನಾವು ಮಾಡ್ತಾ ಇರೋ ಅಡುಗೆಯಲ್ಲೇ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನಿಮಗೆ ನನ್ನ ವಿಡಿಯೋಗಳ ಮುಖಾಂತರ ನಿಮಗೆ ಯಾವುದೇ ರೀತಿಯಾದಂಥ ಅದನ್ನು ಡಯಟ್ ಮಾಡು, ಇದನ್ನು ಡಯಟ್ ಮಾಡು, ಅದನ್ನು ಬಿಡು, ಇದನ್ನು ಬಿಡು ಅಂತ ಹೇಳಲ್ಲ. ದಿನನಿತ್ಯ ನಾವೇನು ತಿಂತಾ ಇರ್ತೀವಿ ಅಲ್ವಾ, ಅದರಲ್ಲೇ ನೀವು ನಿಮ್ಮ ಹೆಲ್ದಿ ಲೈಫ್ನ ಯಾವ ಥರ ಲೀಡ್ ಮಾಡಬಹುದು, ಆಲ್ರೆಡಿ ನಿಮಗೆ ಬಂದಿರೋ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮುಂದೆ ಪ್ರಾಬ್ಲಮ್ ಬರದೇ ಇರೋ ಥರನ ನೀವು ಯಾವ ಥರ ಕಂಟ್ರೋಲ್ಡ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಜಸ್ಟ್ ನಾನು 4 to 5 ಇಯರ್ಸಿಂದ ಈ ಥರ ಲೈಫ್ ಲೀಡ್ ಮಾಡ್ತಾ ಇರೋದ್ರಿಂದ ನನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರಬಹುದು ಅಥವಾ ನನಗೇನು ಆಟೋ ಇಮ್ಯೂನ್ ಪ್ರಾಬ್ಲಮ್ ಇದೆಯಲ್ಲ ಅದು ಕೂಡ ಕಡಿಮೆ ಆಗ್ತಾಯಿದೆ. ಅದೇ ಥರ ಸ್ವಲ್ಪ ಯಾಕೋ ಗಂಟ್ಲು ಕಿರಿಕಿರಿ ಅಂತ ಇತ್ತು. ಅದಕ್ಕೆ ನನಗೆ, ನನ್ನ ಮಗಳಿಗೆ, ಮನೆಯವ್ರಿಗೆಲ್ರಿಗೂ ಸ್ವಲ್ಪ ಬೆಳ್ಳುಳ್ಳಿನ ನಾನಿಲ್ಲಿ ಬೇಯಿಸೋಕ್ಕೆ ಹಾಕಿದ್ದೀನಿ. ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ಲು, ಬೆಳ್ಳುಳ್ಳಿ ತಿನ್ನೋದು ತುಂಬ ಒಳ್ಳೆಯದು, ಅದರಲ್ಲಿ ಸ್ಪೆಷಲಿ ಕೆಮ್ಮು ನೆಗಡಿ ಬಂದಾಗ ಬೆಳ್ಳುಳ್ಳಿ ತಿಂದರೆ ಆಟೋಮೆಟಿಕ್ಕಾಗಿ ಇದೋಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಡಾಕ್ಟರ್ಸೇ ಅಂತ ಅಂದ್ಕೊಳ್ಳಿ, ಸ್ಪೆಷಲಿ ನಮ್ಮ ಅಜ್ಜಿಯಂದಿರು ಅಲ್ವಾ. ಸೊ ಅದೇ ಥರನೇ ನಾನು ಇಲ್ಲಿ ಬೆಳ್ಳುಳ್ಳಿನ ಮಾಡಿ ನಾನು ನನ್ನ ಮಗಳು ಸ್ವಲ್ಪ ತಿಂದ್ವಿ. ಸೊ ಲಾಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ನೀವು ಖಾರದ ಪುಡಿ ಹಾಕ್ಕೋಬೋದು, ಹಾಕದೇನೂ ಇರಬಹುದು. ಈ ಥರ ನೀವೇನಾದರೂ ಬೇಯಿಸ್ಕೊತಾ ಇದ್ದಾಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಏನು ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ, ಅದರಿಂದ ಬರುವಂಥ ನೆಗಡಿ ಕೆಮ್ಮುಗಳು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಇದೆಲ್ಲ ಅಜ್ಜಿಯಂದಿರಿಗೆ ಗೊತ್ತಿರುತ್ತೆ, ಅಜ್ಜಿಯಿಂದ ಕಲ್ತಿರೋವಂಥ ಒಂದು ಸಣ್ಣ ಪಾಠ. ಸೊ ಈ ಥರ ನೀವು ಚೆನ್ನಾಗಿ ಬೇಯಿಸ್ಕೊಂಡು ಹಾಗಲಕಾಯಿ ಫ್ರೈನ ಮಾಡಿಕೊಂಡು ತಿನ್ನೋದ್ರಿಂದ ಹೊರಗಡೆ ಬೇರೆ ಏನಾದರೂ ನೆಂಚ್ಕೊಳ್ಳೋಕ್ಕೆ ಚಿಪ್ಸು ಗಿಪ್ಸು ಈ ಥರ ಕ್ರೇವಿಂಗ್ಸ್ ಕೂಡ ನಿಮಗಾಗಲ್ಲ. ಮತ್ತು ಎಲ್ಲ ಫುಡ್ ಜೊತೆನೂ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅನ್ನ ಸಾಂಬಾರು ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ನೀವು ಮನೇಲಿ ಏನು ಅಡುಗೆ ಮಾಡಿರ್ತೀರ ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಕಾಂಬಿನೇಷನ್ನು. ಸೊ ನಾನು ಊಟ ಮಾಡುವಾಗ ಡೈಲಿ ಮಾರ್ನಿಂಗ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ಇದು ನನಗೊಂದು ಒಳ್ಳೆ ಕಾಂಬಿನೇಷನ್. ನಮ್ಮ ಮನೇಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಗಿದೆ? ಓಕೆ, ಎಣ್ಣೆ ಇಲ್ಲದೆ ಮಾಡಿರೋದಂತ ಗೊತ್ತಾಗುತ್ತಾ? ಏನಿಲ್ಲ, ಎಣ್ಣೆ ಹಾಕಿ ಮಾಡ್ದಂಗೆ ಐತೆ, ಎಣ್ಣೆ ಇಲ್ಲ ಇದರಲ್ಲಿ, ಏನಿಲ್ಲ. ನೀವು ಇದೇ ಥರದ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಷ್ಟ. ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದ್ರೂ ಅಮೃತ ಥರನೇ ಇರುತ್ತೆ. ಬಾಯ್.